Welcome to this presentation on Introduction to Contract Costing. My name is Ashwini, Assistant Professor at Government First Grade College, Hodepannur. And today we will be learning all important stuff about beginners to contract accounting. So firstly we will see what is this contract costing or contract accounting. Okay, so a contract is an agreement basically between two parties. The primary word we need to remember that it is an agreement between two parties. One is a contractor and second one is a contractee. Okay, so there are two parties involved in a contract. The first one is a contractor and second one is a contractee. The person who executes the contract, ಯಾರು ಕಾಂಟ್ರಾಕ್ಟ್ ಅನ್ನ ಮಾಡಿ ಕೊಡ್ತಾರೆ ಅವರಿಗೆ ನಾವು ಕಾಂಟ್ರಾಕ್ಟರ್ ಅಂತ ಕರಿತೀವಿ. ಯಾರು ಇನ್ನೊಬ್ಬರಿಗೆ ಕಾಂಟ್ರಾಕ್ಟ್ ಅನ್ನ ಕೊಟ್ಟು ಅವರ ಕೈಯಲ್ಲಿ ಕೆಲಸವನ್ನ ಮಾಡಿಸ್ತಾರೆ ಅವರಿಗೆ ನಾವು ಕಾಂಟ್ರಾಕ್ಟಿ ಅಂತ ಕರಿತೀವಿ. ಅಂಡ್ ದಿಸ್ ಅಗ್ರಿಮೆಂಟಿಗೆ ಕನ್ಸಿಡರೇಷನ್ ಅಂತ ಹೇಳಿದ್ರೆ ಒಂದು ಕಾಂಟ್ರಾಕ್ಟ್ ಪ್ರೈಸ್. Okay, so the entire contract is done on a amount which is called as a contract price. So contract complete ಆದ ಮೇಲೆ ಈ contract price ಅನ್ನ ಕಾಂಟ್ರಾಕ್ಟರಿಗೆ ಕೊಡ್ತಾರೆ. Okay, so this is about a contract. So now what and all work can be executed through a contract? Mainly it is for construction works, construction of buildings, construction of flyovers, construction of stadiums, dams, apartments. All such contracts come under the contract business. Okay, so important features of contract ನೋಡ್ಕೊಳ್ಳೋಣ. primarily ಮೊದಲನೇದಾಗಿ one very important feature of contract and also the accounting part of it depends on this contract is that it is for longer period of time. Okay, that a contract is usually for a longer period of time that is greater than 1 year. Okay, so it can run up to 1 year, 2 years, 3 years or even 5 years. ಅಲ್ಲಿ ತನಕಕ್ಕೆ ಕಾಂಟ್ರಾಕ್ಟ್ ನಡೀತಾ ಹೋಗುತ್ತೆ. ಹಾಗಾಗಿ ನಾವು ಯಾವುದೇ ಪ್ರಾಫಿಟ್ ಅನ್ನ ಒಂದು ವರ್ಷಕ್ಕೆ ಏನ್ಬಿಟ್ಟು ಅಂತ ನಿಗದಿತವಾಗಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಬರೋದಿಲ್ಲ. ದ ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ವಿಲ್ ಕಂಟಿನ್ಯೂ ಫಾರ್ ಮೋರ್ ದನ್ 1 year. ಇದನ್ನ ನಾವು ಲೆಕ್ಕ ಮಾಡಬೇಕಾದ್ರೆ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೆಕೆಂಡ್ ಇಂಪಾರ್ಟೆಂಟ್ ಫೀಚರ್ ಆಫ್ ಕಾಂಟ್ರಾಕ್ಟ್ ಅಕೌಂಟಿಂಗ್ ಇಸ್ ಇಟ್ primarily consists of direct costs. Okay, so ಸೈಟ್ ಅಲ್ಲಿ ಆಕ್ಚುಯಲ್ ಪ್ಲೇಸ್ ಆಫ್ ಪ್ರೊಡಕ್ಷನ್ ಕೆಲಸಗಳು ನಡೀತಾ ಹೋಗೋದ ಕಾರಣಕ್ಕಾಗಿ ಎಲ್ಲೂ ಫ್ಯಾಕ್ಟ್ರಿಯಲ್ಲಿ ನಡೆಯೋದಿಲ್ಲ, ಇನ್ನೆಲ್ಲೋ ಆಫೀಸಲ್ಲಿ ಕೆಲಸಗಳು ನಡೆಯೋದಿಲ್ಲ, ಆಕ್ಚುಯಲ್ ಗ್ರೌಂಡ್ ಅಲ್ಲಿ ಕೆಲಸ ನಡೆಯೋದ್ರಿಂದ ಇಲ್ಲಿ ಡೈರೆಕ್ಟ್ ಕಾಸ್ಟ್ ಜಾಸ್ತಿಗಳು ಇರ್ತವೆ. ಮೆಟೀರಿಯಲ್ಸ್, ವೇಜಸ್ ಇಂಥ ಕಾಸ್ಟ್ ಜಾಸ್ತಿ ಇರುತ್ತೆ. ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್, ಸ್ಯಾಲರಿ ಆ ಕಾಂಪೊನೆಂಟ್ ತುಂಬಾ ಕಡಿಮೆ ಇರುತ್ತೆ. ಸೊ ದಟ್ ಇಸ್ ದ ಸೆಕೆಂಡ್ ಥಿಂಗ್ ದಟ್ ವಿ ವಿಲ್ ನೋಟ್ ಡೌನ್ ಇನ್ ಅ contract agreement. Okay, so these are some important, very briefly, some important features of contract accounting. Okay, now what is majorly required is I will come to for accounting part of contract accounting. Okay, so in the accounting part of contract accounting we prepare something called as a contract account. Okay, we will prepare something called as a contract account. And ಒಂದು ಗಮನದಲ್ಲಿ ಏನು ಇಟ್ಕೊಳ್ಬೇಕು ನಾವು ಅಂತ ಹೇಳಿದ್ರೆ ಕಾಂಟ್ರಾಕ್ಟ್ ಅಕೌಂಟಿಂಗ್ ಅಲ್ಲಿ ಎವ್ರಿ ಟ್ರಾನ್ಸಾಕ್ಷನ್ ಈಸ್ ರೆಕಾರ್ಡೆಡ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ದ ಕಾಂಟ್ರಾಕ್ಟರ್. ಓಕೆ, ಕಾಂಟ್ರಾಕ್ಟರ್ ಇನ್ನ ದೃಷ್ಟಿಕೋನದಿಂದ ನಾವು ಎಲ್ಲ ಟ್ರಾನ್ಸಾಕ್ಷನ್ಸ್ ಅನ್ನ ರೆಕಾರ್ಡ್ ಮಾಡ್ಕೊಳ್ತಾ ಬರ್ತೀವಿ. ಓಕೆ, ಸೊ ವಿಲ್ ಸಿ ವಾಟ್ ಆರ್ ದ ಡಿಫರೆಂಟ್ ಎಲಿಮೆಂಟ್ಸ್. ಕಾಂಟ್ರಾಕ್ಟ್ ಅಕೌಂಟ್ ಒಂದು ನಾಮಿನಲ್ ಅಕೌಂಟ್. ಓಕೆ, ಸೊ ನಾಮಿನಲ್ ಅಕೌಂಟ್ ಅಂದ್ರೆ ಏನು? ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್. ಸೊ ಏನೇ ಎಕ್ಸ್ಪೆನ್ಸ್ ಇದ್ರೂ ಕಾಂಟ್ರಾಕ್ಟ್ಗೆ ಸಂಬಂಧಪಟ್ಟಿದ್ದನ್ನ ನಾವು ಡೆಬಿಟ್ ಸೈಡ್ ರೆಕಾರ್ಡ್ ಮಾಡ್ತೀವಿ. ಏನೇ ಇನ್ಕಮ್ಸ್ ಇದ್ರೂ ಕಾಂಟ್ರಾಕ್ಟ್ಗೆ ಸಂಬಂಧಪಟ್ಟಿದ್ದನ್ನ ಅದನ್ನ ನಾವು ಕ್ರೆಡಿಟ್ ಸೈಡ್ ರೆಕಾರ್ಡ್ ಮಾಡ್ಕೊಳ್ತಾ ಹೋಗ್ತೀವಿ. ಓಕೆ, ಸೊ ಮೇಜರ್ ಆಗಿ ಏನೇನು ಐಟಮ್ಸ್ ಬರುತ್ತೆ ಕಾಂಟ್ರಾಕ್ಟ್ ಅಕೌಂಟಿಂಗ್ ಅಲ್ಲಿ ನೋಡೋಣ. ಮೊದಲನೇದಾಗಿ ವಿ ವಿಲ್ ಹ್ಯಾವ್ 2 materials. ಓಕೆ, ಮೆಟೀರಿಯಲ್ಸ್ ಒನ್ ಮೇಜರ್ ಕಾಂಪೊನೆಂಟ್ ಆಫ್ ಕಾಂಟ್ರಾಕ್ಟ್ ಅಕೌಂಟಿಂಗ್. ಎರಡನೇದು ಇನ್ ಕೇಸ್ ಇಫ್ ದೆರ್ ಆರ್ ಮೋರ್ ದನ್ 1 ಕಾಂಟ್ರಾಕ್ಟ್ ಅಟ್ ಅ ಟೈಮ್. ಕೆಲವೊಂದ್ಸಲ ನಮಗೆ ಲೆಕ್ಕದಲ್ಲಿ ಕಾಂಟ್ರಾಕ್ಟ್ ಎ, ಕಾಂಟ್ರಾಕ್ಟ್ ಬಿ ಎರಡೂ ಕೊಟ್ಬಿಟ್ಟು ಎರಡರದ್ದು ಕಾಂಟ್ರಾಕ್ಟ್ ಅಕೌಂಟ್ ಒಟ್ಟಿಗೆ ಪ್ರಿಪೇರ್ ಮಾಡಿ ಅಂತ ಕೊಡ್ಬೋದು. ಅಂತ ಕೇಸಸ್ ಅಲ್ಲಿ ವಿ ವಿಲ್ ಹ್ಯಾವ್ ಇಂಟರ್ ಕಾಂಟ್ರಾಕ್ಟ್ ಟ್ರಾನ್ಸ್ಫರ್ಸ್ ಆಫ್ ಮೆಟೀರಿಯಲ್ಸ್. ಕಾಂಟ್ರಾಕ್ಟ್ ಎ ಇಂದ ಬಿ ಗೆ ಮೆಟೀರಿಯಲ್ ಟ್ರಾನ್ಸ್ಫರ್ ಆಗ್ಬೋದು, ಅದನ್ನ ಬರಿಬೇಕು. ಸೊ ಮೆಟೀರಿಯಲ್ಸ್ ಟ್ರಾನ್ಸ್ಫರ್ ಇದ್ದಾಗ ಮಾತ್ರ ವಿ ವಿಲ್ ಹ್ಯಾವ್ ಟ್ರಾನ್ಸ್ಫರ್ ಆಫ್
ಮೆಟೀರಿಯಲ್ಸ್. ನೆನ್ಪಿಟ್ಕೊಳ್ಳಿ, ಇದು ಯಾವಾಗಲೂ ಬರೋದಿಲ್ಲ. ದಿಸ್ ಟ್ರಾನ್ಸ್ಫರ್ ಆಫ್ ಮೆಟೀರಿಯಲ್ಸ್ ವಿಲ್ ಕಮ್ ಓನ್ಲಿ ವೆನ್ ದೇರ್ ಆರ್ 2 ಕಾಂಟ್ರಾಕ್ಟ್ಸ್. ಓಕೆ, ಕಾಂಟ್ರಾಕ್ಟ್ ಎ, ಕಾಂಟ್ರಾಕ್ಟ್ ಬಿ ಎರಡು ಸೈಮಲ್ಟೇನಿಯಸ್ ಆಗಿ ಮಾಡೋದಾದ್ರೆ ಮಾತ್ರ. ಮತ್ತೆ ಇನ್ನೊಂದು ಏನು ನೆನ್ಪಿಟ್ಕೊಳ್ಬೇಕು, ಟ್ರಾನ್ಸ್ಫರ್ ಇದ್ದಾಗ ಡೆಬಿಟ್ ಸೈಡ್ ಅಲ್ಲಿ ನಾವು ಯಾವ ಡಿಪಾರ್ಟ್ಮೆಂಟ್ ಮೆಟೀರಿಯಲ್ಸ್ ನ ರಿಸೀವ್ ಮಾಡ್ಕೊಳ್ಳುತ್ತೆ ಅದನ್ನ ಬರಿತೀವಿ. ಇಮಿಡಿಯೇಟ್ಲಿ ಕ್ರೆಡಿಟ್ ಅಲ್ಲಿ ಯಾವ ಡಿಪಾರ್ಟ್ಮೆಂಟ್ ಮೆಟೀರಿಯಲ್ಸ್ ನ ಕೊಡುತ್ತೆ ಅದನ್ನ ಬರಿಬೇಕು. ಸೊ ಈ ಕಡೆ ಬಂದ್ಬಿಟ್ಟು ಬೈ ಟ್ರಾನ್ಸ್ಫರ್ ಆಫ್ ಮೆಟೀರಿಯಲ್ಸ್ ಬರುತ್ತೆ. Transfer of materials. So this here we will record of receiving department or receiving contract. Here I will record of giving contract. Okay, ನೆನ್ಪಿಟ್ಕೊಳ್ಳಿ ಇದನ್ನ. This will come only when 2 contracts are recorded simultaneously. Otherwise ಇದು ಬರೋದಿಲ್ಲ. So we will put one star. Okay, regular cases ಅಲ್ಲಿ ಇದು ಬರೋದಿಲ್ಲ, ಹಾಗಾಗಿ ಒಂದು ಸ್ಟಾರ್ ಹಾಕೋಣ. ಓಕೆ, ಇದಾದ ನಂತರ ಮೆಟೀರಿಯಲ್ಸ್ ಆದ ನಂತರ another important component is to wages. Okay, wages ಇರುತ್ತೆ. This will also be an important component of contract. Then we have expenses like to site expenses, ಎಲ್ಲದೂ ಕೂಡ ಡೈರೆಕ್ಟ್ ಎಕ್ಸ್ಪೆನ್ಸಸ್. ದೆನ್ ಟು ಫ್ಯೂಯಲ್ ಅಂಡ್ ಪವರ್. ಓಕೆ, ಸೊ ಈ ತರದ ಎಕ್ಸ್ಪೆನ್ಸಸ್ ಬರುತ್ತೆ. ದೆನ್ ಒನ್ ಮೋರ್ important expense that we will occur is plant and machinery. Okay, to plant and machinery. Plant and machinery ಅಂತ ಹೇಳಿದ್ರೆ ಇಲ್ಲಿ ರೆಗ್ಯುಲರ್ ಎಕ್ಸ್ಪೆನ್ಸ್ ಅಲ್ಲ, ಅದರ ಬದಲಿಗೆ whenever in such contracts construction sites we will have some of the other equipment. Okay, ಒಂದು JCB machine ಇರಬಹುದು, ಸಿಮೆಂಟ್ ಮಿಕ್ಸಿಂಗ್ ಮೆಷಿನ್ ಇರಬಹುದು. ಓಕೆ, ಸೊ ಬೇರೆ ಬೇರೆ ತರದ ಮೆಷಿನ್ಸ್ ಅನ್ನ, ಕ್ರಷಿಂಗ್ ಮೆಷಿನ್ಸ್ ಇರ್ಬೋದು, ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಷಿನ್ಸ್ ಆರ್ ಯೂಸ್ಡ್ ಅಟ್ ಕನ್ಸ್ಟ್ರಕ್ಷನ್ ಸೈಟ್ಸ್. ಸೊ ಈ ಮೆಷಿನ್ಸ್ ನಾವು ಸೈಟ್ ಅಲ್ಲಿ ಉಪಯೋಗ ಮಾಡ್ತೀವಿ, ಆದ್ರೆ ಬೇರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ತರಕ್ಕೆ ಇದು ಎಕ್ಸಾಸ್ಟ್ ಆಗೋದಿಲ್ಲ ನಮಗೆ. ಓಕೆ, ಮುಂದಿನ ವರ್ಷಕ್ಕೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸೊ ಹಾಗಾಗಿ ಈ ಪ್ಲಾಂಟ್ ಅಂತ ಯಾವಾಗ ಇರುತ್ತೆ, ಪ್ಲಾಂಟ್ ಅಂಡ್ ಮೆಷಿನರಿ ಅಂತ ಯಾವಾಗ ಕೊಟ್ಟಿರ್ತಾರೆ, ಅದನ್ನ ನಾವು 2 ಅಪ್ರೋಚಸ್ ಅಲ್ಲಿ ರೆಕಾರ್ಡ್ ಮಾಡ್ಕೊಳ್ಬೋದು. ಮೊದಲನೇದು ಟು ಪ್ಲಾಂಟ್ ಅಂಡ್ ಮೆಷಿನರಿ ಅಂತ ಇಲ್ಲಿ ರೆಕಾರ್ಡ್ ಓಪನಿಂಗ್ ಬ್ಯಾಲೆನ್ಸ್ ಬರ್ಕೊಳ್ತೀವಿ. ಓಕೆ, ಸೊ ಎಷ್ಟು ನಾವು ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ಯೂಸ್ ಮಾಡ್ತೀವಿ ಆ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಬರ್ಕೊಳ್ತೀವಿ. ಬೈ ಪ್ಲಾಂಟ್ ಅಂಡ್ ಮೆಷಿನರಿ ಅಂದ್ಬಿಟ್ಟು ಉಳಿದಿರುವ ಪ್ಲಾಂಟ್ ಅಂಡ್ ಮೆಷಿನರಿನ ಇಯರ್ ಎಂಡ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ದಿಸ್ ವಿಲ್ ಬಿ ಆಫ್ಟರ್ ಡಿಪ್ರಿಸಿಯೇಷನ್. ಎಷ್ಟೋ ಒಂದು ರೇಟ್ ಆಫ್ ಡಿಪ್ರಿಸಿಯೇಷನ್ ನಮಗೆ ಕೊಡ್ತಾರೆ, 10% ಅಂತ ಎಸ್ಯೂಮ್ ಮಾಡೋಣ. ಓಕೆ, ನಾನು ಪರ್ಸೆಂಟೇಜ್ ಬರೆಯೋದಿಲ್ಲ ಇಲ್ಲಿ, ಆಮೇಲೆ ಫಾರ್ಮ್ಯಾಟ್ ಆಗಿ ಬಿಡುತ್ತೆ ಇದು. ಸೊ ಐ ವಿಲ್ ಜಸ್ಟ್ ರೆಕಾರ್ಡ್ ಆಫ್ಟರ್ ಡಿಪ್ರಿಸಿಯೇಷನ್ ಆಟ್ ಸಮ್ X%. ಓಕೆ, ಕ್ಯಾಲ್ಕುಲೇಟ್ ಮಾಡಿ ಔಟರ್ ಕಾಲಮ್ ಅಲ್ಲಿ ಬರೀತೀವಿ. ಇದು ಒಂದು ಅಪ್ರೋಚ್. ಓಕೆ, ಪ್ಲಾಂಟ್ ಅಂಡ್ ಮೆಷಿನರಿನ ರೆಕಾರ್ಡ್ ಮಾಡುವ ಒಂದು ಮೆಥಡ್. ಮೊದಲನೇ ಮೆಥಡ್ ಯಾವುದು, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪ್ಲಾಂಟ್ ಅಂಡ್ ಮೆಷಿನರಿ ಇಲ್ಲಿ ಬರೀತೀವಿ. ಕೆಲಸ ಮುಗ್ದ ನಂತರ, ಆ ವರ್ಷದ ಕೆಲಸ ಮುಗ್ದ ನಂತರ ಬೈ ಪ್ಲಾಂಟ್ ಅಂಡ್ ಮೆಷಿನರಿ ಅಂತ ಡಿಪ್ರಿಸಿಯೇಷನ್ ಹಾಕಿ 1% ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಔಟರ್ ಕಾಲಮ್ ಬರೀತೀವಿ. ಇದು ಒಂದು ಮೆಥಡ್. ಎರಡನೇ ಮೆಥಡ್ ಅಲ್ಲಿ ನಮಗೆ ಡೈರೆಕ್ಟ್ ಆಗಿ ಪರ್ಸೆಂಟೇಜ್ ಕೊಡದೆ ಡಿಪ್ರಿಸಿಯೇಷನ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ ಮತ್ತೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪ್ಲಾಂಟ್ ಅವರೇ ನಮಗೆ ಕೊಟ್ಟಿರ್ಬೋದು. ಇನ್ ದಟ್ ಕೇಸ್, ಫಾರ್ ಎಕ್ಸಾಂಪಲ್, ಓಪನಿಂಗ್ ಬ್ಯಾಲೆನ್ಸ್ 8 lakh, ಕ್ಲೋಸಿಂಗ್ ಬ್ಯಾಲೆನ್ಸ್ 6 lakh ಈ ರೀತಿಯಾಗಿ ಕೊಟ್ಟಿರ್ಬೋದು. ಸೊ ಓಪನಿಂಗ್ ಬ್ಯಾಲೆನ್ಸ್ 8 lakh, ಕ್ಲೋಸಿಂಗ್ ಬ್ಯಾಲೆನ್ಸ್ 6 lakh ಅಂತ ಕೊಟ್ಟಿದ್ರೆ 2 lakh ಡಿಪ್ರಿಸಿಯೇಷನ್ ಅಂತ ಇಲ್ಲಿ ಬರಿತೀವಿ. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್, ಕ್ಲೋಸಿಂಗ್ ಆಫ್ ಬ್ಯಾಲೆನ್ಸ್ ಆಫ್ ಅಸೆಟ್ ಬರೆಯೋದಿಲ್ಲ. ಓಕೆ, ಐದರ್ ಆಫ್ ದ ಒನ್ ಕ್ಯಾನ್ ಬಿ ಫಾಲೋಡ್, ಐದರ್ ಓಪನಿಂಗ್ ಬ್ಯಾಲೆನ್ಸ್ ಆರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆರ್ ಡಿಪ್ರಿಸಿಯೇಷನ್. Okay, so remember this. So either opening balance and closing balance irutte, illadre depreciation irutte. ನಾನು ಇದನ್ನ ಬರ್ದಿದ್ದೀನಿ ಇವಾಗ. Okay, so you can follow the other method also. ನೆನಪಿಟ್ಕೊಳ್ಳಿ ಅದನ್ನ. So these are the assets. ಇವಾಗ ನಾರ್ಮಲ್ ಎಕ್ಸ್ಪೆನ್ಸಸ್. ಇವಾಗ ಕ್ರೆಡಿಟ್ ಸೈಡ್ ಬರೋಣ. ಕ್ರೆಡಿಟ್ ಸೈಡ್ ಅಲ್ಲಿ ಏನೇ ಮೆಟೀರಿಯಲ್ಸ್ ಅಥವಾ ಅಸೆಟ್ ಉಳ್ಕೊಂಡಿದ್ರೆ ಅದನ್ನ ಬರಿತೀವಿ. ಸೊ ಪ್ಲಾಂಟ್ ಆಲ್ರೆಡಿ ಬರ್ದಿದ್ದೀನಿ ನಾನು, ಉಳ್ಕೊಂಡಿರೋದು, ಡಿಪ್ರಿಸಿಯೇಷನ್ ಆಗಿರೋದು ಬರಿತೀವಿ. ಓಕೆ, ನೆಕ್ಸ್ಟ್ ನಮ್ಮ ಹತ್ರ ಮೆಟೀರಿಯಲ್ಸ್ ಉಳ್ಕೊಂಡಿರ್ಬೋದು, ಪ್ರಾಬ್ಲಮ್ ಅಲ್ಲಿ ಸ್ಪೆಸಿಫೈ ಮಾಡ್ತಾರೆ. ಓಕೆ, ಇನ್ ದಟ್ ಕೇಸ್ ವಿ ವಿಲ್ ರೈಟ್ ವಾಟ್ ಎವರ್ ಮೆಟೀರಿಯಲ್ಸ್ ಈಸ್ ರಿಮೈನಿಂಗ್. ಓಕೆ, ಏನಾದರೂ ಉಳಿದಿದೆ ಅಂತ ಮಾಹಿತಿ ಕೊಟ್ರೆ ಅಂತ ಮೆಟೀರಿಯಲ್ಸ್ ರಿಮೈನಿಂಗ್ ಏನಿದೆ ಅದನ್ನ ಬರಿತೀವಿ. ಇದಾದ ನಂತರ ಕಾಂಟ್ರಾಕ್ಟ್ ಅಕೌಂಟಿಂಗ್ ಅಲ್ಲಿ ನಮ್ಮ ಹತ್ರ ಯಾವುದೇ ಸೇಲ್ಸ್ ಇರೋದಿಲ್ಲ. ಓಕೆ, ಅದರ ಬದಲು ಏನಿರುತ್ತೆ, ವಿ ವಿಲ್ ಹ್ಯಾವ್ ಬೈ ವರ್ಕ್ ಇನ್ ಪ್ರೋಗ್ರೆಸ್. Okay, since the account will be for more than 1 year, ನಾನು ಆಗಲೇ ನಿಮಗೆ ಹೇಳಿದ ಹಾಗೆ 1 ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ ಕಾಂಟ್ರಾಕ್ಟ್ ಕಂಟಿನ್ಯೂ ಆಗೋದ್ರಿಂದ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಬರೀತೀವಿ.
ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿ ಎರಡು ಕಂಡೀಷನ್ಸ್ ಬರುತ್ತೆ. ಒಂದು ವರ್ಕ್ ಸರ್ಟಿಫೈಡ್, ಇದಕ್ಕೆ ನಾವು ಆಡ್ ವರ್ಕ್ ಅನ್ಸರ್ಟಿಫೈಡ್ ರೆಕಾರ್ಡ್ ಮಾಡ್ಕೊಳ್ತೀವಿ. ಓಕೆ, ವರ್ಕ್ ಸರ್ಟಿಫೈಡ್ and to this we will add work uncertified. So ಇದನ್ನ ನಾವು outer column ಗೆ ಹಾಕೊಳ್ತೀವಿ, work certified and work uncertified. So we have all these numbers. Okay, materials ಇದೆ, plant and machinery, transfer amounts. Okay, so now I will add all the credit side amounts. Credit side ಎಲ್ಲ amounts ಅನ್ನು add ಮಾಡ್ತೀವಿ. We will add this all the amounts in the credit side. We will total up and we will find out something called as profit, and this profit is not called as actual profit, it is called as notional profit. Okay, ಏನಂತ ಕರಿತೀವಿ ಇದನ್ನ ನಾವು notional profit ಅಂತ ಕರಿತೀವಿ. whatever profit we get out of the contract, it is called as notional profit. So notional profit ಅಲ್ಲಿ ಬರಿಬೇಕಾದ್ರೆ notional profit ನಮಗೆ ಬಂದಾದ ಮೇಲೆ I will just extend this. Okay, so I will break it up here. So notional profit ಬಂದ ಮೇಲೆ I bring down the notional profit by notional profit brought down. Okay, so we'll get whatever is a notional profit. Now this notional profit has to be divided into two categories. One is it will go to profit and loss account, and second it will go to work in progress reserve account. Okay, so profit and loss account ಗೆ ಎಷ್ಟು ಹಾಕಬೇಕು, ರಿಸರ್ವ್ ಅಕೌಂಟಿಗೆ ಎಷ್ಟು ಹಾಕಬೇಕು ಅಂತ ನಾವು ನೋಡ್ಕೊಳ್ಬೇಕು. ಮೊದಲನೇ ಅಂಶ ನಾವಿಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ, ಕಾಂಟ್ರಾಕ್ಟ್ ಏನಾದರೂ 25% ತನಕಕ್ಕೆ ಕಂಪ್ಲೀಟ್ ಆಗಿದ್ರೆ ನಾವು ಯಾವುದೇ ಪ್ರಾಫಿಟ್ ಅನ್ನ P&L ಅಕೌಂಟ್ಗೆ ಹಾಕೋದಿಲ್ಲ. ವಿಲ್ ಜಸ್ಟ್ ಹೋಲ್ಡ್ ಇಟ್ ಅಟ್ ವರ್ಕ್ ಇನ್ ಪ್ರೋಗ್ರೆಸ್ ಅಂತಾನೆ ಮೇಂಟೈನ್ ಮಾಡ್ಕೊಳ್ತಾ ಹೋಗ್ತೀವಿ. ಓಕೆ, 50% ಗಿಂತ ಜಾಸ್ತಿ ಕವರ್ ಆಗಿದ್ರೆ, ಪ್ರಾಜೆಕ್ಟ್ 50% ಗಿಂತ ಮುಂದಕ್ಕೆ ಕಂಪ್ಲೀಟ್ ಆಗಿದ್ರೆ ಮಾತ್ರ ವಿ ವಿಲ್ ಟ್ರಾನ್ಸ್ಫರ್ ಇಟ್ ಟು P&L ಅಕೌಂಟ್. Okay, then we will also transfer it to work in progress reserve account. So formula ಏನು, P&L account ಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ 70 to 80% ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದ್ರೆ we will use a formula net profit or notional profit into 2/3 into cash received divided by work certified. Okay, this is a formula we are going to use. Notional profit into 2/3 cash received divided by work certified. ಇದು ಒಂದು ಅಮೌಂಟ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಅವರ್ ನೋಷನಲ್ ಪ್ರಾಫಿಟ್ ಇಸ್ 5 lakh ಅಂತ ಇಟ್ಕೊಳ್ಳೋಣ, ಇದು 2 lakh ಆದ್ರೆ ಉಳಿದಿದ್ದು ಇಟ್ ವಿಲ್ ಗೋ ಅಸ್ 3 lakh. ಇಟ್ ವಿಲ್ ಗೋ ಟು ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ ಅಕೌಂಟ್. ಓಕೆ, ಸೊ ದ ಬ್ಯಾಲೆನ್ಸ್ ವಿಲ್ ಗೋ ಟು ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ ಅಕೌಂಟ್. ಸೊ ದಿಸ್ ಇಸ್ ಅವರ್ ಕ್ಯಾಲ್ಕುಲೇಷನ್. ಸಪೋಸ್ ಇಫ್ ದ ಪ್ರಾಜೆಕ್ಟ್ ಇಸ್ ಕಂಪ್ಲೀಟೆಡ್ ಮೋರ್ than 90%, then we will use the formula notional profit into 1/3 into cash received divided by work certified. So we will use this formula. Sometimes in the problem directly they would have given us this percentage, 80% of cash received. In that case we need not do this, we can just write the 80%, 80/100 if it is already given to us. If it is not given, then we will divide cash received divided by work certified. Okay, so this is a format of a contract account. It is a nominal account. ಏನು ನೆನಪಿಟ್ಕೊಳ್ಬೇಕು, it is a nominal account. All expenses are debited, all incomes and balances remaining are credited. ಅದನ್ನ ನಾವು ಕ್ರೆಡಿಟ್ ಮಾಡ್ಕೊಳ್ತೀವಿ. ಡಿಫರೆನ್ಸ್ ಅನ್ನ ನಾವು ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟ್ ಅಂತ ಮಾಡ್ಕೊಳ್ತೀವಿ. ಈ ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟ್ ಅಲ್ಲಿ ಎರಡು ಕಾಂಪೊನೆಂಟ್ ಇರುತ್ತೆ, ಒಂದು ವರ್ಕ್ ಸರ್ಟಿಫೈಡ್, ಇನ್ನೊಂದು ವರ್ಕ್ ಅನ್ಸರ್ಟಿಫೈಡ್. ಎರಡನ್ನೂ ನಾವು ಆಡ್ ಮಾಡ್ಕೊಳ್ತೀವಿ. ಪ್ರಾಜೆಕ್ಟ್ ಕಾಂಟ್ರಾಕ್ಟ್ ನಮಗೆ 75% ಅಷ್ಟು ರೀಚ್ ಆಗಿದ್ರೆ ನಾವು ಕಂಟಿನ್ಯೂ ಮಾಡ್ತೀವಿ, ಇಲ್ಲಾಂದ್ರೆ ಕಂಟಿನ್ಯೂ ಮಾಡೋದಿಲ್ಲ. ವಿ ವಿಲ್ ನಾಟ್ ಕ್ಯಾಲ್ಕುಲೇಟ್ P&L ಅಕೌಂಟ್, ವಿ ವಿಲ್ ಕೀಪ್ ಎವ್ರಿಥಿಂಗ್ ಇನ್ ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟ್. 75% ಗಿಂತ ಜಾಸ್ತಿ ಕಂಪ್ಲೀಟ್ ಆಗಿದೆ, 70% ಗಿಂತ ಜಾಸ್ತಿ ಕಂಪ್ಲೀಟ್ ಆಗಿದ್ರೆ ವಿ ವಿಲ್ ಯೂಸ್ ಅ ಫಾರ್ಮುಲಾ 2/3. 90% ಗಿಂತ ಜಾಸ್ತಿ ಕಂಪ್ಲೀಟ್ ಆಗಿದ್ರೆ ವಿ ವಿಲ್ ಯೂಸ್ ಅ ಫಾರ್ಮುಲಾ 1/3 into cash received divided by work certified. So this is about the contract account. Okay, in future days we will be working out numerical problems relating to it. Okay, I hope the content of the contract account is understood here. Thank you very much.